ಶ್ರಾವಣ ಮಾಸದ ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಲಕ್ಷ್ಮೀ ದೇವಿಯನ್ನ ಮನೆಗೆ ಬರಮಾಡಿಕೊಳ್ಳಲು ಸಿಟಿ ಮಂದಿ ಸಜ್ಜಾಗಿದ್ದಾರೆ. ಜನರ ಖರೀದಿ ಭರಾಟೆಗೆ ಸಿಟಿ ಮಾರ್ಕೆಟ್ ಇವತ್ತು ಮುಚ್ಚಿ ಹೋಗಿತ್ತು. ನಾಳೆ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬ. ಪೊಲೀಸರು ಜನರನ್ನ ವಾಹನಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗದಷ್ಟು ಜನಸಂಖ್ಯೆ ಸೇರಿರುವಂಥದ್ದು. ಕಣ್ಣು ಎಲ್ಲಿ ಆಯಿಸಿದ್ರು ಕೂಡ ಅಲ್ಲಿವರೆಗೂ ಜನಸಾಗರವೇ ಸೇರಿದೆ ಅಂತಾನೆ ಹೇಳ್ಬೋದು. ಜನ ಜನ ಎಲ್ಲೆಲ್ಲೂ ಜನ, ರಸ್ತೆಯೇ ಮುಚ್ಚಿ ಹೋಗಿದೆ, ಕಾಲಿಡೋದೇ ಕಷ್ಟವಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿಂದು ಜೇನು ಹುಳುಗಳಂತೆ ಜನ ತುಂಬಿದ್ರು. ವರಮಹಾಲಕ್ಷ್ಮಿ ಹಬ್ಬದ ಖರೀದಿಯಲ್ಲಿ ಮುಳುಗೆದ್ದಿದ್ರು. ಹೌದು, ಶ್ರಾವಣ ಮಾಸದ 2ನೇ ಶುಭ ಶುಕ್ರವಾರ ಬಂದೇ ಬಿಟ್ಟಿದೆ. ಮನೆಗಳು ಸಿಂಗಾರಗೊಂಡಿವೆ. ಇನ್ನೇನಿದ್ರೂ ತಾಯಿ ವರಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಆರಾಧಿಸೋದಷ್ಟೇ ಬಾಕಿ ಇದೆ. ಹಬ್ಬದ ಸಿದ್ಧತೆಯಲ್ಲಿ ತೊಡಗಿದ್ದ ಸಿಟಿ ಮಂದಿ ಇವತ್ತು ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಗೆ ಮುಗಿಬಿದ್ದಿದ್ರು. ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳ ಖರೀದಿಗೆ ಜನ ಮುಗಿಬೀಳ್ತಿದ್ದಂತೆ ಇಡೀ ಮಾರ್ಕೆಟ್ ಜನರಿಂದ ಮುಚ್ಚಿ ಹೋಗಿತ್ತು. ಕೆಆರ್ ಮಾರ್ಕೆಟ್ನಲ್ಲಿ ಬಗೆ ಬಗೆಯ ಹೂವುಗಳು, ಹಣ್ಣು, ಬಾಳೆಕಂಬ, ಮಾವಿನ ಎಲೆ, ತೋರಣಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು. ಕಾಲಿಡೋದಕ್ಕೂ ಜಾಗವಿಲ್ಲದಂತೆ ಗಿಜಿಗಿಜಿ ಅಂತಿದ್ರು. ಪ್ರತಿ ಬಾರಿಯಂತೆ ಈ ಬಾರಿಯೂ ಹಬ್ಬಕ್ಕೆ ಹೂವು, ಹಣ್ಣುಗಳ ಬೆಲೆ ಗಗನಕ್ಕೇರಿತ್ತು. ಮಾರು ಕೆಜಿಯ ಲೆಕ್ಕಾಚಾರ ಇರಲಿ, 1 ಮೊಳ ಸೇವಂತಿಗೆ 60 ರಿಂದ 80 ರೂಪಾಯಿ ಆಗಿತ್ತು. ಮಲ್ಲಿಗೆ 100 ರಿಂದ 120 ರೂಪಾಯಿ, ಕನಕಾಂಬರ 120 ರಿಂದ 150 ಆಗಿತ್ತು. ಇನ್ನು ರೋಸ್ 60 ರಿಂದ 80 ರೂಪಾಯಿ ಇತ್ತು. ಇನ್ನು ಫ್ರೂಟ್ಸ್ ರೇಟ್ ಡಬಲ್ ಆಗಿದೆ. 1 ಕೆಜಿ ಆಪಲ್ 300 ರೂಪಾಯಿ, ಏಲಕ್ಕಿ ಬಾಳೆ 150, ದಾಳಿಂಬೆ 300 ರೂಪಾಯಿ ತಲುಪಿದೆ. ರೇಟ್ ಎಷ್ಟೇ ಇದ್ರೂ ಸಿಟಿ ಮಂದಿ ಮಾತ್ರ ತಮಗೆ ಬೇಕಾದದನ್ನ ಶಾಪಿಂಗ್ ಮಾಡಿ ಹಬ್ಬಕ್ಕೆ ಸಜ್ಜಾಗಿದ್ದಾರೆ. ಸರ್, ನಾಳೆ ಹಬ್ಬ ಆಚರಣೆ ಮಾಡಬೇಕು ಅಂತ ಮಾತ್ರ ಬಂದಿದ್ದೀವಿ. ಇವಾಗ ನೋಡಬೇಕು ದರಗಳು ನಾವು ಅಲ್ಲಿ ವಿಚಾರ ಮಾಡಿದಾಗ ತುಂಬ ಏರಿಸಿದ್ದಾರೆ ಅಂತ ಗೊತ್ತು. ಬಟ್ ದೇರ್ ಇಸ್ ನೋ ಅದರ್ ವೇ, ನಾವು ತಗೊಳ್ಳೇಬೇಕು, ಮಾಡಲೇಬೇಕು. ಇವಾಗ ವ್ಯಾಪಾರಸ್ಥರಿಗೂ ಇದೊಂದು ಅವಕಾಶ. ಅವರು ರೇಟ್ಸ್ ಎಲ್ಲ ಏರಿಸಿ ಅವರು ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ ಇದು ನಮಗೂ ತಪ್ಪನಿ ಪರಿಸ್ಥಿತಿ, ನಾವು ಮಾಡಲೇಬೇಕು, ತಗೊಳ್ಳಿ. ಅದೇನೇ ಹೇಳಿ, ಬೆಲೆ ಏರಿಕೆ ನಡುವೆಯೂ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಕಳೆಗಟ್ಟಿದೆ. ನಾಳೆ ಲಕ್ಷ್ಮೀ ಪೂಜೆಗೆ ಎಲ್ಲರೂ ಸಜ್ಜಾಗಿದ್ದಾರೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.